ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಸೀಸನ್ ಜೋರಾಗಿದೆ. ಬೆಂಗಳೂರಿನಲ್ಲಿ ಇದೀಗ ರಸಭರಿತ ಮಾವಿನ ಹಣ್ಣಿನದ್ದೇ ಘಮ. ಸಿಲಿಕಾನ್ ಸಿಟಿಗೆ ಲಗ್ಗೆ ಇಟ್ಟಿರೋ ಮಾವಿನ ಹಣ್ಣುಗಳು ಯಾವ್ಯಾವು, ರೇಟ್ ಹೇಗಿದೆ, ಬನ್ನಿ ನೋಡೋಣ. ರಸಪೂರಿ, ಬಾದಾಮಿ, ಸಕ್ಕರೆ ಗುತ್ತಿ, ಒಂದಲ್ಲ ಎರಡಲ್ಲ, ರಸಭರಿತ ಮಾವಿನ ಹಣ್ಣನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರೂರದೇ ಇರುತ್ತಾ ಹೇಳಿ. ಮಾವಿನ ಹಣ್ಣಿನ ಸೀಸನ್ನಲ್ಲಿ ಪ್ಯಾಲೇಸ್ ರೋಡ್ಗೆ ಕಾಲಿಟ್ರೆ ಸಾಕು, ಘಮ್ ಅನ್ನೋ ಪರಿಮಳ ಮೂಗಿಗೆ ಬಡಿಯುತ್ತೆ. ಬೇರೆ ಬೇರೆ ರಾಜ್ಯದ ವೆರೈಟಿ ಹಣ್ಣುಗಳು ಇಲ್ಲಿಗೆ ಬರ್ತಿವೆ. ಒಂದು 200 ವೆರೈಟಿ ಇದೆ. ಕಾಲಾಪಾಡಿ ಇದೆ, ರಸಪುರಿ ಇದೆ, ಬೈಗಿನಪಲ್ಲಿ ಇದೆ, ಆಮೇಲೆ ಲಂಗಡ, ದಸೀರಿ, ಆಪೋಸ್, ಚಕ್ರಗುಡ್ಲಿ, ಈ ಥರ ತುಂಬ ವೆರೈಟಿ ಇದೆ. ಜನಗಳಿಗೂ ಇದು ರಸಪೂರಿ ಆಮೇಲೆ ಮಲ್ಗೋಬಾ ತುಂಬ ಇಷ್ಟ, ಅದು ತಂದು ಮಾಡ್ತೀವಿ. ಆದ್ರೆ ಈ ಬಾರಿ ಮಾವಿನ ಇಳುವರಿ ಸಿಕ್ಕಾಪಟ್ಟೆ ಕಡಿಮೆ, ಬೇಡಿಕೆ ಇದ್ದಷ್ಟು ಪೂರೈಕೆ ಆಗ್ತಿಲ್ಲ. ಆದ್ರಿಂದ ಕಳೆದ ಬಾರಿಗೆ ಹೋಲಿಸಿದ್ರೆ 20 ರಿಂದ 30 ರೂಪಾಯಿಯಷ್ಟು ದರ ಏರಿಕೆ ಆಗಿದೆ. ಆದ್ರೆ ಮಾಲ್ಗೆ ಹೋಲಿಸಿದ್ರೆ ಇಲ್ಲೇ ಖರೀದಿ ಮಾಡೋದು ಬೆಸ್ಟ್ ಅಂತಾರೆ ಗ್ರಾಹಕರು. ಇವಾಗ ಡಿಫ್ರೆಂಟ್ ಟೆಕ್ನಾಲಜೀಸ್ ಎಲ್ಲ ಯೂಸ್ ಮಾಡಿ ಮಲ್ಲಿಗೆ ಅಂತೆ ಏನೇನೋ ವೆರೈಟೀಸ್ ಇದೆ. ಸೊ ಇದುವರೆಗೂ ಚೆನ್ನಾಗಿದೆ, ರೀಸನಬಲ್ ರೇಟ್. ಸೊ ಅಂಗಡಿಲಿ ರಿಲಯನ್ಸ್ ಫ್ರೆಶು ಅಂಥ ಕಡೆ ಕೊಂಡ್ಕೊಳ್ಳೋ ಬದಲು ಇಲ್ಲಿ ಬಂದು ಕೊಂಡ್ಕೊಂಡ್ರೆ ಅವ್ರಿಗೂ ಬಿಸ್ನೆಸ್ ಆಗುತ್ತೆ. ಒಂಥರ ಡಿಫ್ರೆಂಟ್ ವೆರೈಟಿ ಟೇಸ್ಟು ಇದೆ. ನನಗೆ ಮಾವಿನಕಾಯಿ ಇಷ್ಟ, ನಾನು ಮಾವಿನಕಾಯಿ ತಿಂತೀನಿ, ನನಗೆ ತುಂಬ ಇಷ್ಟ. ದರ ಎಷ್ಟೇ ಆಗ್ಲಿ, ಮ್ಯಾಂಗೋ ಸೀಸನ್ನಲ್ಲಿ ಮಾವು ತಿನ್ಬೇಕು ಅನ್ನೋ ಆಸೆ ಇದ್ರೆ ವೆರೈಟಿ ಮಾವಿನ ಹಣ್ಣು ನಿಮ್ಗಾಗಿ ಕಾಯ್ತಿದೆ. ರಸಭರಿತ ಮಾವಿನ ಹಣ್ಣು ತಿಂದು ಎಂಜಾಯ್ ಮಾಡಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಚಿನ್ನ ಕೊಳ್ಳುವವರಿಗೆ ಇದು ಸುಗ್ಗಿಯ ಸಮಯ. ಯಾಕಂದ್ರೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಮೊನ್ನೆ ಅಷ್ಟೇ ಬಂದ ಅಕ್ಷಯ ತೃತೀಯದ ನಂತರ ಚಿನ್ನದ ಬೆಲೆ 10 ಗ್ರಾಂಗೆ 1000 ರೂಪಾಯಿಯಷ್ಟು ಕಡಿಮೆಯಾಗಿರೋದು ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸಿದೆ. ಹಳದಿ ಲೋಹಪ್ರಿಯರ ಕಣ್ಣು ಈಗ ಚಿನ್ನದಂತೆಯೇ ಹೊಳೆತಿದೆ. ಹೌದು, ಇತ್ತೀಚೆಗಷ್ಟೇ ಭಾರಿ ಪ್ರಮಾಣದಲ್ಲಿ ಚಿನ್ನದ ದರ ಕುಸಿತ ಕಂಡಿದ್ದ ಬೆನ್ನಲ್ಲೇ ಇದೀಗ ಮತ್ತೆ ಚಿನ್ನದ ದರದಲ್ಲಿ ಇಳಿತ ಕಾಣ್ತಿದೆ. ಅಕ್ಷಯ ತೃತೀಯದ ಬಳಿಕ ಮತ್ತಷ್ಟು ಇಳಿಕೆ ಕಂಡಿದೆ. 3 ದಿನದ ಚಿನ್ನದ ದರದಲ್ಲಿನ ಬದಲಾವಣೆಯನ್ನ ಗಮನಿಸಿದ್ರೆ, ಅಕ್ಷಯ ತೃತೀಯದ ಮರುದಿನ ಅಂದ್ರೆ ಮಂಗಳವಾರ ಪ್ರತಿ 10 ಗ್ರಾಂಗೆ 25,470 ಇದ್ದ ಚಿನ್ನದ ಬೆಲೆ ನಿನ್ನೆ ಅಂದ್ರೆ ಬುಧವಾರ 24,980ಕ್ಕೆ ಇಳಿದಿತ್ತು. ಈ ಇಳಿಕೆ ಇಂದು ಕೂಡ ಮುಂದುವರೆದಿದ್ದು 10 ಗ್ರಾಂಗೆ 24,480 ರೂಪಾಯಿ ತಲುಪಿದೆ. ಬೆಳ್ಳಿ ಬೆಲೆಯೂ ಸಹ ಇಳಿಮುಖ ಕಂಡಿದ್ದು, ಮಂಗಳವಾರ ಕೆಜಿಗೆ 46,000 ಇದ್ದದ್ದು ನಿನ್ನೆಗೆ 45,000ಕ್ಕೆ ಇಳಿದಿತ್ತು. ಇಂದು ಪ್ರತಿ ಕೆಜಿ ಬೆಳ್ಳಿ 44,000ಕ್ಕೆ ಮಾರಾಟವಾಗ್ತಿದೆ. ಮದುವೆ ಮುಂಜಿಗೆಂದು ಬಂಗಾರ ಕೊಳ್ಳುವವರು ಚಿನ್ನದ ಅಂಗಡಿಗೆ ಮುಗಿಬಿದ್ದಿದ್ರೆ, ಹೂಡಿಕೆಗೆಂದು ಚಿನ್ನ ಕೊಳ್ಳುವವರ ಮುಖದಲ್ಲೂ ಈ ಬೆಲೆ ಇಳಿತ ಸಂತಸ ಮೂಡಿಸಿದೆ. ನೆಕ್ಸ್ಟ್ ಮಂತ್ ನಮ್ಮ ತಂಗಿ ಮದುವೆ ಇದೆ. ಸೊ ಗೋಲ್ಡ್ ರೇಟ್ ಕಡಿಮೆ ಆಗಿರೋದು ತುಂಬಾ ಖುಷಿಯಾಗಿದೆ ನಮಗೆ. ಇವಾಗ ನಾವು ಶಾಪಿಂಗ್ ಇನ್ನೂ ಸ್ವಲ್ಪ ಇಟ್ಕೊಂಡಿದ್ವಿ, ಇವಾಗ ಇನ್ನೂ ಮಾಡ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಇನ್ನು ಪೆಂಡಿಂಗ್ ಇಟ್ಕೊಂಡಿದ್ವಿ, ಕಡಿಮೆ ಆಗಲಿ ಅಂತ ಕಾಯ್ತಾ ಇದ್ವಿ. ಸೊ ಕಡಿಮೆ ಆಗಿದೆ, ಖುಷಿಯಾಗಿದೆ, ಶಾಪಿಂಗ್ ಮಾಡ್ತಾ ಇದ್ದೀವಿ. ಚಿನ್ನದ ಬೆಲೆ ಹೀಗೆ ಭಾರಿ ಪ್ರಮಾಣದಲ್ಲಿ ಇಳಿಮುಖವಾಗ್ತಿರೋದು ಮಾರಾಟಗಾರರ ಮುಖದಲ್ಲಿ ಚಿಂತೆಯ ಗೆರೆ ಮೂಡಿಸಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಕಡಿಮೆಯಾದ್ರೂ ಇಲ್ಲಿ ಡಿಮ್ಯಾಂಡ್ ಹೆಚ್ಚಿರೋದ್ರಿಂದ ಆ ಬೆಲೆಗೆ ಮಾರಾಟ ಮಾಡೋದು ಸಾಧ್ಯವಾಗ್ತಿಲ್ಲ ಅಂತಾರೆ ವ್ಯಾಪಾರಸ್ಥರು. ಇನ್ನು ಇಳಿಯೋ ಚಾನ್ಸಸ್ ಇದೆ, ಇನ್ನೊಂದು 50 ರೂಪಾಯಿವರೆಗೂ ಇಳಿಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಕಸ್ಟಮರ್ಸ್ಗೆ ನಾನು ಸಜೆಸ್ಟ್ ಮಾಡೋದಂದರೆ, ದಿಸ್ ಈಸ್ ವೆರಿ ವೆರಿ ನೈಸ್ ಚಾನ್ಸ್, ಒಳ್ಳೆ ಚಾನ್ಸ್ ಗೋಲ್ಡ್ ಪರ್ಚೇಸಿಂಗ್ಗೆ ಅಂತ. ಯಾರ್ಯಾರು ಈ ರೇಟ್ ಕ್ಯಾಚ್ ಮಾಡ್ತಾರ, ದೇ ಆರ್ ವೆರಿ ವೆರಿ ಲಕ್ಕಿ ಅಂತ ಹೇಳ್ಬೋದು. ಏನೇ ಆಗ್ಲಿ, ಚಿನ್ನ ಕೊಳ್ಳುವವರಿಗಿದು ಸುಗ್ಗಿಯ ಕಾಲ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಬನ್ನಿ ನೋಡೋಣ.